ರಾಜ್ಯಾದ್ಯಂತ ಇವತ್ತು ಸೆಕೆಂಡ್ PUC ಫಲಿತಾಂಶ ಪ್ರಕಟವಾಗಲಿದೆ. ಸೆಕೆಂಡ್ PU ಮಕ್ಕಳ ರಿಸಲ್ಟ್ ಇವತ್ತು. ನನ್ನ ಮಗನೂ ಸೆಕೆಂಡ್ PU ಅಲ್ವಾ? ಗೊತ್ತಾಗೋಯ್ತಲ್ಲ ಗುರು. ಏಯ್, ಎಲ್ಗೋ ಹೋಗ್ತಿದ್ಯಾ? ಅಪ್ಪ ಅದು ಹೊರಗಡೆ ಪ್ರಕೃತಿ ಚೆನ್ನಾಗಿತ್ತಲ್ಲ, ಅದೇ ಸ್ವಲ್ಪ ನೋಡ್ಕೊಬರೋಣ ಅಂತ ಹೋಗ್ತಿದ್ದೆಪ್ಪ. ಯಾರೋ ಅವಳು ಪ್ರಕೃತಿ? ಅಯ್ಯೋ ಅಪ್ಪ, ಅದು ನೇಚರ್ ಅಪ್ಪ. ನೇಚರ್ ಬಿಟ್ಟಾಕು, ಇವತ್ತು ನಿನ್ನ ಫ್ಯೂಚರ್ ಏನಾಯ್ತು? ಅಯ್ಯೋ ಅದೇನು ಕೇಳ್ತೆ ಬಿಡಪ್ಪ, ಅದು ನಮ್ಮ ಹುಡುಗಿದ ಒಂದು ದೊಡ್ಡ ಕತೆ. ನಾನು ಬೆಳ್ತಾಗೋಬ್ಬ, ಈ ನನ್ನ ಮಗನ ಸ್ವಲ್ಪ ಗ್ರಾಚಾರ ಬಿಡಿಸ್ಬೇಕು. ಅಪ್ಪ ಅದು ರಿಸಲ್ಟ್ ಚೆಕ್ ಮಾಡಿದೆ ಅಪ್ಪ, ಇನ್ನೂ ಬಿಟ್ಟಿಲ್ಲ ಅಪ್ಪ. ಅವ್ರು ಇನ್ನೂ ಎಷ್ಟೊತ್ತಿಗೆ ಬರುತ್ತೆ? 11 ಗಂಟೆಗೆ ಬಿಡ್ತಾರಂತೆ ಅವರು. ಇನ್ನೂ 1 hour ಟೈಮ್ ಐತೆ. ಹೋಗಿ ರೆಡಿಯಾಗಿ ಹೋಗೋ. ಬೈ ಮಿಸ್ ಆಗೇನಾದರೂ ಒಂದೇ ಒಂದು ಸಬ್ಜೆಕ್ಟ್ ಫೇಲ್ ಆದೆ ಅನ್ಕೋ ಇವತ್ತು. ನನ್ನ ಮಗನೇ ಗ್ರಾಚಾರ ಬಿಡಿಸ್ಬಿಡ್ತೀನಿ ಇವತ್ತು ನಿಂದು. ಒಂದೇ ಒಂದು ಸಬ್ಜೆಕ್ಟ್ ಹೋಗೇ ಆದರೂ ಅಷ್ಟೇ ಇವತ್ತು ನನ್ನ ಕತೆ. ಫೇಲ್ ಆಗೋ ರೇಂಜ್ಗೆಲ್ಲ ಏನು ಬರ್ದಿಲ್ಲಪ್ಪ, ಅಟ್ಲೀಸ್ಟ್ ಪಾಸ್ ಆದರೂ ಆಗ್ತೀನಿ ನಾನು. ಅವನ ಅಕ್ಕ ನೀ ರಿಸಲ್ಟೇ ಕರೆಕ್ಟಾಗಿ ಓಪನ್ ಆಗಲ್ಲ ಅಂತೆ. 1 hour ಇದಕ್ಕೆ ಕಾಯ್ಬೇಕು ನಾವುಗಳು. ಓಪನ್ ಆಯ್ತು. 75%. ಎಷ್ಟೋ ಬಂತು ಮಾರ್ಕ್ಸು? ಅಪ್ಪ 75% ಬಂತು. ಸರಿ, ನಿನ್ನ ಫ್ರೆಂಡ್ದಾಯ್ತು, ಇವಾಗ ನಿಂದು ತೆಗಿ. ನಂದೇ ಕಣಪ್ಪ ಇದು, ನನ್ನ ಫ್ರೆಂಡಿಗೆ ನಾನು ಯಾಕೆ ಹೇಳಿ ನಿಂಗೆ? 75% ಬಂತಾ? ಅಲ್ಲ, ಲಕ್ಷ ಕಾಲೇಜು ಕಟ್ಟಿದ್ಕು ನನ್ನ ಹೆಸರು ಉಳಿಸ್ಬಿಟ್ಟಿದ್ಯಾ. ಎಷ್ಟಪ್ಪ ಮಾರ್ಕ್ಸು? ಆಂಟಿ 75% ಬಂತು. ನನ್ನ ಮಗಳದ್ದು 82% ಬಂತಲ್ಲ. ಹಾಕಿದ್ರಲ್ಲ ಗುರು ಸ್ಮೋಕು. ತಿಕಾ ಮುಚ್ಕೊಂಡು ಓದ್ಕೊಳ್ಳೋ ಅಂದರೆ ಬರೀ ಫೋನ್ ಅಂತ ಇರ್ತಾನೆ ಯಾವಾಗ್ಲೂ. ಅಲ್ಲ, ಅವ್ರ ಮಗಳು 82 ತೆಗೆದ್ರೆ ಏನಾಯ್ತು ಗುರು? ನಾನು 75% ತೆಗ್ದೀನಿ, ಅದೂ ಮರ್ತ್ಬಿಟ್ಟು ಹೊಡಿತಾರಲ್ಲ ಗುರು ನನಗೆ. ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋ ಪುಸ್ತಕ ಬಂದೈತೆ ಅಂತ ಪ್ರೂವ್ ಆಗೋಯ್ತು.